ನಾವೆಲ್ಲರೂ KSRTC BMTC ನೌಕರರು ಒಗ್ಗಟ್ಟಾಗಿ ಒಂದೇ ನಡಿ ಬರಬೇಕು ಅನ್ನೋದು ನಿಮ್ಮೆಲ್ಲರ ಆಸೆ ಇರುತ್ತೆ. ದಯಮಾಡಿ ಅದನ್ನು ನಾವು ಮಾಡ್ತೀವಿ, ಖಂಡಿತವಾಗ್ಲೂ ಮಾಡ್ತೇವೆ. ನಮ್ಮ ರವೀಂದ್ರ ಅವರು ಹಿರಿಯರು, ಈ ಕಡೆ ಇರ್ತಕ್ಕಂಥ ಹಿರಿಯರು ಎಲ್ಲ ಆಸೆನೂ ಅದೇ ಇದೆ. ಕಾನೂನು ಪ್ರಕಾರನೇ ಚರ್ಚೆ ಮಾಡಿ ಒಬ್ಬ ಅಡ್ವೊಕೇಟ್ ಜನರಲ್ ಇಟ್ಟುಕೊಂಡು ಯಾವ ಇಟ್ಕೊಳ್ಳೋಣ ನೋಡೋಣ. ಟ್ರೇಡ ವೆಲ್ಫೇರ್, ಟ್ರೇಡ್ ಅಲ್ಲೆಲ್ಲ ಸಿಗ್ತೇವೆ ಅಂದ್ರೆ ಟ್ರೇಡು, ವೆಲ್ಫೇರ್ ಅಲ್ಲೆಲ್ಲ ಸಿಗ್ತೇವೆ ವೆಲ್ಫೇರ್. ನನಗೆ KSRTC ಕಂಡಕ್ಟರ್ ಬಗ್ಗೆ DC ಹಾಕ್ಬೇಕು, ಅದಿಷ್ಟ. SP ಹಾಕ್ಬೇಕು, ಚಾರ್ಜ್ ಮ್ಯಾನ್ ಮಕ್ಕಳು SPಗಳು ಹಾಕ್ಬೇಕು. ಇದಕ್ಕೆ ಏನಾದ್ರು ಪ್ಲಾನ್ ಇದೆ ನಿಂತವು ಇದೆಯಾ? ಇದ್ದಿದ್ರೆ ಯಾಕೆ ಕೊಟ್ಟು ಹೋಗ್ತಿದ್ರಿ? ಇದ್ದಿದ್ರೆ ಯಾಕೆ ಕೆಲಸ ಮಾಡ್ತಿದ್ರಿ? ನಿಮಗೆ ಈ ಸಮುದಾಯನ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗೋ ಆಲೋಚನೆನೇ ಇಲ್ಲ. ತಿಪ್ಪೆ ಹುಡುಗಳು ಹೆಂಗೆ ತಿಪ್ಪೆ ಅಂತ ಕರೀತಾರೆ, ನಾನು ಕೆರ್ಕೊಂಡು ಹೀಗೆ ಕರಿಬೇಕಾಗ. ನನಗೂ ಫೋನ್ ಮಾಡಿದ್ದಾರೆ, ಸ್ವಾಮಿಗಳೇ ಅವರೆಲ್ಲ ಕಾಳರು ಸುಳ್ಳು ಅಂತ. ನಾನಂದ್ರೆ ಯಾರು ಕಾಳರು ಅಲ್ಲ, ಸುಳ್ಳು ಅಲ್ಲ, ನೀವೇ ನಿಜವಾದ ದುಷ್ಟರು ಅಂತ ಹೇಳ್ತಾರೆ. ನಿಜವಾದ ದುಷ್ಟರು. ಯಾಕೆಂದ್ರೆ ಜಲ್ಲಿ ಬೇರೆ, ಮುರುಳು ಬೇರೆ, ಸಿಮೆಂಟ್ ಬೇರೆ, ಕಬ್ಬಣ ಬೇರೆ ಮಾಡಿದ್ರೆ ಆಗುತ್ತಾ? ಜಲ್ಲಿ, ಮುರುಳು, ಕಬ್ಬಣ ನೀರು ಸೇರಿದ್ರೆ ಕಾಂಕ್ರೀಟ್ ಆಗೋದು. ಕಾಂಕ್ರೀಟ್ ಆಗಕ್ಕೆ ಬಿಡ್ತೀರ ಇವರು? ಯಾರು ದುಷ್ಟರು, ಯಾರು ಭ್ರಷ್ಟರು? ಅದಕ್ಕೆ ಈ ಅಡ್ಡಪಡಿಸ್ತಕ್ಕಂಥವ್ರನ್ನ ನಾವು ರಿಜೆಕ್ಟ್ ಮಾಡಲೇಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಸಹಕರಿಸಬೇಕು. ನೀವೆಲ್ಲರೂ ಪಿಲ್ಲರ್ಗಳಾಗಿ, ಪಾಯಿಕಲ್ಲಾಗಿ, ಪಾಯಿಕಲ್ ಯಾರು ಕಾಣ್ತದ? ಈ ಪಾಯಿಕಲ್ಲಾಗಿ ಕಟ್ಟೋದ್ರಲ್ಲಿ ಯಾರು ಕಂಡಿದಾರ ಕಾಣ್ತದೆ ಇದ್ರಿ? ಯಾರ ಮೇಲೆ ನಿಂತಿದೆ ಕಟ್ಟಡ? ಮತ್ತೆ ಪಾಯಿಕಲ್ ಹಾಕಕ್ಕಾಗಲ್ಲ, ನೀವು ಫೋಕಸ್ ಕಲ್ ಆಗ್ಬೇಕಾ? ಫೋಕಸ್ ಕಲ್ ಆದ್ರೆ ಯಾವ್ದಾರ ಬಂದು ಕಿತ್ತಾಗ್ತಾನೆ ಏನ್ರಿ? ಇವರೆಲ್ಲ ಫೋಕಸ್ ಕಲ್ಗಳಾಗಿದ್ರೆ ಈ ಸಮಸ್ಯೆ ಬಂದಿರೋದು. ವಿಸಿಟಿಂಗ್ ಕಾರ್ಡ್ ಫೋಕಸ್, ಅಧ್ಯಕ್ಷ ಸೆಕ್ರೆಟರಿ, ಇವು ಫೋಕಸ್. ಇವು ನಾವು ಪಾಯದ ಕಲ್ಲಾಗಿ ಅಂತ ಹೇಳ್ತೀವಿ. ಪಾಯದ ಕಲ್ಲಾದ್ರೆ ನಿಮ್ಮನ್ನು ಯಾರು ಅಲ್ಲಾಡ್ಸಕ್ಕಾಗಲ್ಲ. ನಿಮ್ಮ ಪಾಯದ ಕಲ್ಲಿನ ಮೇಲೆ ನಿಂತ್ಕೊಳ್ಳೋದು. ಈ ಕೆಲಸ ಮಾಡಿ ಅಂತ ಹೇಳಿ ಒಟ್ಟಾರೆ ಎಲ್ಲರೂ ಸೇರಿ ತೀರ್ಮಾನ ತಗೊಂಡಿದ್ದೇವೆ. ರೆಸಲ್ಯೂಷನ್ ಪಾಸ್ ಎಲ್ಲ ಪುಸ್ತಕ ಪುಸ್ತಕ ಕೊಡು ಇದ್ದಾರೆ, ಬಡಿ ಕಡೆ ಹೋಗಿ. ದಿನಾಂಕ 28/9/2024 ನಡೆದ ನಾಲ್ಕು ವಿಭಾಗಗಳ ಪದಾಧಿಕಾರಿಗಳು ಹಾಗೂ ಕಾರ್ಮಿಕ ವಿಭಾಗದ ಎಲ್ಲ ನೌಕರರ ಸಭೆ ಈ ಕೆಳಕಂಡ ಬಹುಮುಖ್ಯ ತೀರ್ಮಾನವನ್ನು ತೆಗೆದುಕೊಳ್ಳಲಾಯಿತು. 1. ಮೊದಲನೇದು, ಎಲ್ಲರೂ ಒಂದೇ ಸಂಘಟನೆಯಲ್ಲಿ ಸೇರಲು ಒಕ್ಕಲಿಂದ ತೀರ್ಮಾನವಾಯಿತು. 2ನೇದು, 12 ಸಂಘಗಳ ಪ್ರಮುಖರ ನಡುವೆ ಸಭೆ ನಡೆಸಿ ಕೂಡಲೇ ಒಂದು ನಿರ್ಧಾರವನ್ನು ಕೈಗೊಳ್ಳಲಿಕ್ಕೆ ಮತ್ತೊಂದು ಸಭೆಯನ್ನ, ಪ್ರಮುಖರ ಸಭೆಯನ್ನು ಕರೆಯಲು ತೀರ್ಮಾನ ಮಾಡಲಾಯಿತು. 3ನೇದು, KSRTC ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಎಲ್ಲ ಪ್ರಮುಖರ ಸಭೆ ನಡೆಸಿ ಕಾನೂನು ತಜ್ಞರ ಜೊತೆ ಚರ್ಚಿಸಿ ಯಾವ ಅಸೋಸಿಯೇಷನ್ ಇಟ್ಟುಕೊಂಡ್ರೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದನ್ನ ಕಾನೂನು ತಜ್ಞರ ಸಲಹೆಯನ್ನು ಪಡೆದು ಮುಂದೆ ನಡೆಯಲು ಸೂಚಿಸಲಾಯಿತು. 4ನೇದು, ಇಂದಿನ ಸಭೆಯ ಸರ್ವಾನುಮತದಿಂದ ಎಲ್ಲ ಸಂಘಟನೆಗಳ ಬಹುಮುಖ್ಯ ಸದಸ್ಯರನ್ನ ಒಂದು ಕಡೆ ಸೇರಿಸಿ ತೀರ್ಮಾನವನ್ನು ತೆಗೆದುಕೊಂಡು ಕಾನೂನು ತಜ್ಞರ ಜೊತೆಯಲ್ಲಿ ಮತ್ತು ಎಲ್ಲ ಹಿರಿಯರ ಜೊತೆಯಲ್ಲಿ ಒಂದು ಸಂಘವನ್ನ ಉಳಿಸಿಕೊಳ್ಳಲು ಚರ್ಚಿಸಿ ತೀರ್ಮಾನಿಸಲಾಯಿತು. ಜೈ ಭೀಮ್.